ಹಾಯ್ ಹಾಲ್. ಇದು ಸಾಟರ್ಡೆ ಮಿನಿ ಬ್ಲಾಗು. ನಾನು ಆ್ಯಕ್ಚುಲಿ ಊರಿಗೆ ಹೋಗಿದ್ವಲ್ಲ, ಸೊ ಅಲ್ಲಿದು ವೀಡಿಯೋಸ್ ಎಲ್ಲ ನಾನು ಯಾವುದೂ ಇನ್ನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಅಲ್ಲಿ ಫೆಸ್ಟಿವಲ್ ಟೈಮಲ್ಲಿ ಯಾವುದೂ ಎಡಿಟ್ ಮಾಡೋಕ್ಕೂ ನನಗೆ ಟೈಮ್ ಸಿಕ್ಕಿಲ್ಲ ಮಕ್ಕಳನ್ನ ನೋಡ್ಕೊಳ್ಳೋ ಇದರಲ್ಲಿ. ಸೊ ಹಾಗಾಗಿ ಇದು ಊರಿಂದ ಬಂದಮೇಲೆ ಸಂಜೆಯಿಂದ ನಾನು ಸಾಟರ್ಡೆ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮಕ್ಕಳು ಬಂದ್ಬಿಟ್ಟು ಸ್ವಲ್ಪ ಏನಾದರೂ ಮಾಡಿಕೊಡು ಅಮ್ಮ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು. ಸೊ ಹಾಗಾಗಿ ಬಾಳೆಕಾಯಿ ಇತ್ತು ಮನೆಯಲ್ಲಿ. ಸೊ ಹಾಗೇ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಬಜ್ಜಿ ಅಂತಲ್ಲ, ಅಂದರೆ ಫ್ರೈ ಟೈಪು, ಅಂದರೆ ಆಲೂಗೆಡ್ಡೆಯಿಂದನೂ ಮಾಡ್ಬೋದು ಮತ್ತು ಇದ್ರ ಬಾಳೆಕಾಯಿಂದನೂ ನಾನು ಮಾಡ್ತೀನಿ ರೆಗ್ಯುಲರಾಗಿ. ಸೊ ಹಾಗಾಗಿ ಅದನ್ನು ಮಾಡ್ಕೊಳ್ಳೋಣ ಮಕ್ಕಳಿಗೆ ಅಂತಂತಂದ್ಬಿಟ್ಟು ಫಸ್ಟು ಅವಳು ಹಾಲು ಕುಡಿತೀನಿ ಅಂತಂತಂದ್ಲು. ಸೊ ಹಾಗಾಗಿ ಸ್ವಲ್ಪ ಅದನ್ನು ಫಸ್ಟ್ ಮಾಡಿಕೊಟ್ಬಿಟ್ಟೆ. ಆಮೇಲಿಂದ ನಾನು ಫ್ರೀಯಾಗಿ ಮತ್ತೆ ಅಡುಗೆ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಬೋದು ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ಬಾಳೆಕಾಯಿ ಬಂದುಬಿಟ್ಟು ನಾನು ಆ್ಯಕ್ಚುಲಿ ಯಾವ ರೀತಿ ಇದು ಫಿಶ್ ಟೈಪಲ್ಲಿ ಕಟ್ ಮಾಡ್ತೀವಲ್ಲ, ಸೊ ಹಾಗೆ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಅದನ್ನು ನೀಟಾಗಿ ನಾನು ಅದನ್ನು ಏನು ಮಾಡ್ತೀನಿ ಅಂತಂದರೆ ಇಮಿಡಿಯೇಟ್ ಅದನ್ನು ಏನು ತುಂಬ ಹೊತ್ತೇನು ಬಾಯ್ಲಾಗಬೇಕಾಗಿಲ್ಲಲ್ಲ ಅದು. ಸೊ ಹಾಗೆ ತವದಲ್ಲೇ ನಾವು ಬೇಯಿಸಿ ಕ್ರಿಸ್ಪಿಯಾಗಿ ಚಿಪ್ಸ್ ಥರ ಮಾಡಿಕೊಡ್ಬೋದು ಮಕ್ಕಳಿಗೆ. ಸೊ ಇದರಿಂದ ಆಯಿಲ್ ಕೂಡ ಕಂಟೆಂಟ್ ಕಡಿಮೆ ಆಗುತ್ತೆ. ನಾವು ಬಜ್ಜಿ ಗಿಜ್ಜಿ ಮಾಡಿದ್ರೆ ಆಯಿಲೆಲ್ಲ ಜಾಸ್ತಿ ಬೇಕಾಗುತ್ತೆ, ಮತ್ತು ಆಯಿಲ್ ಕಂಟೆಂಟ್ ಕೂಡ ಜಾಸ್ತಿ ನಾವು ಯೂಸ್ ಮಾಡ್ದಂಗೆ ಆಗುತ್ತೆ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ವಲ್ಲ. ಸೊ ಹಾಗಾಗಿ ಈ ರೀತಿ ನಾವು ಯಾವುದು ಬೇಗ ಬಾಯ್ಲ್ ಆಗುತ್ತೆ ವೆಜಿಟೇಬಲ್ಸು, ಆ ವೆಜಿಟೇಬಲ್ಸ್ಗಳಲ್ಲೆಲ್ಲ ನಾವು ಈ ಥರ ಕ್ರಿಸ್ಪಿಯಾಗಿ ಮನೆಯಲ್ಲೇ ಸ್ವಲ್ಪ ಎಣ್ಣೆನಲ್ಲೇ ಬೇಗನೆ ನಾವು ರೆಡಿ ಮಾಡ್ಕೊಳ್ಬೋದು. ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕಿ ಮಕ್ಕಳಿಗೆ ನಾವು ನೀಟಾಗಿ ಮಾಡಿಕೊಡ್ಬೋದು. ನಾನು ಮುಂಚೆಯಿಂದನೂ ನಾನು ಜಾಸ್ತಿ ಬಜ್ಜಿ ಗಿಜ್ಜಿ ಎಲ್ಲ ಜಾಸ್ತಿ ಹಾಕೋಕೆ ಹೋಗಲ್ಲ ಆಯಿಲಲ್ಲೆಲ್ಲ ನಾನು. ಸೊ ರೆಗ್ಯುಲರಾಗಿ ಈ ಥರ ಸಿಂಪಲಾಗಿ ಮಾಡ್ಕೊಂಡು ಬಿಡ್ತೀನಿ. ಸಾಕು, ಒಂದು ಟೈಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ತಿನ್ನಲಿಕ್ಕಾಗಷ್ಟು ಸಾಕಾಗುತ್ತೆ. ಸೊ ಹಾಗಾಗಿ ಮಕ್ಕಳಿಗೂ ಕೂಡ ನಾನು ಇದರಿಂದ ಬಂದ್ಬಿಟ್ಟು ಆಲೂಗಡ್ಡೆ ಇದೆಯಲ್ಲ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿನಲ್ಲಿ ತಿಂತಾಯಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆ ರೀತಿ ಮಾಡಿಕೊಡೋದ್ರಿಂದ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಕೊಡ್ತಾಯಿರ್ತೀನಿ ಆವಾಗವಾಗ. ಸೊ ಅವಳು ಒಂದು ಸಲ ತಿಂದಿದ್ಲು ಇಷ್ಟಪಟ್ಟು. ಸೊ ಹಾಗಾಗಿ ಮಕ್ಕಳು ಮತ್ತೆ ಸರಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಏನಿಲ್ಲ, ಮನೇಲಿ ಏನೇನು ನಾವು ಸ್ವಲ್ಪ ಮಸಾಲೆ ಪದಾರ್ಥಗಳಿರುತ್ತೋ ಅದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಷ್ಟೇ. ಜಸ್ಟು ಆಮೇಲೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದ್ದೀನಿ ಅಷ್ಟೇ ಇದರಲ್ಲಿ, ಮತ್ತು ಅಕ್ಕಿ ಹಿಟ್ಟಿದೆಯಲ್ಲ ಕ್ರಿಸ್ಪಿಗೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಬೋದು. ಇಲ್ಲ ಅಂದ್ರೂ ಏನೂ ಸೇರಿಸೋ ಅವಶ್ಯಕತೆ ಇಲ್ಲ. ಜಸ್ಟು ಉಪ್ಪು, ಸಾಲ್ಟು ಮತ್ತು ಟರ್ಮರಿಕ್ ಪೌಡರು, ಅದಾದಮೇಲೆ ಸ್ವಲ್ಪ ಖಾರಕ್ಕೆ ಯಾವ್ದು ಬೇಕೋ ನಮ್ಮ ಮನೆಯಲ್ಲಿ ಸಾಂಬಾರು ಪೌಡ್ರ್ ಇಲ್ಲ ಚಿಲ್ಲಿ ಪೌಡ್ರ್ ಏನಾದರೂ ಒಂದು ಸ್ವಲ್ಪ ಖಾರಕ್ಕೆ ಸೇರಿಸ್ಬಿಟ್ಟು ಹಾಗೆ ತವದಲ್ಲಿ ಹಾಕಿದ್ರೂ ಕೂಡ ಅದು ಕೂಡ ಒಂದು ತುಂಬಾ ಟೇಸ್ಟ್ ಕೊಡುತ್ತೆ. ಏನೂ ಬೇಕಾಗಿಲ್ಲ ಅದಕ್ಕೆ. ಸೊ ಈ ರೀತಿ ಆಗುತ್ತಷ್ಟೇ. ಅದೆಲ್ಲ ಹಾಕಿ ಕಲಸಾದ್ಮೇಲೆ ಒಂದು ಸ್ವಲ್ಪ ಖಾರ ಏನಾದ್ರು ಜಾಸ್ತಿ ಆಗಿದೆ ಸ್ವಲ್ಪ ನಿಂಬೆಹಣ್ಣು ಕೂಡ ಅದರಲ್ಲಿ ನಾವು ಆ್ಯಡ್ ಮಾಡ್ಕೋಬೋದು. ಆಮೇಲಿಂದ ಸ್ವಲ್ಪ ಒಂದು 10 ಮಿನಿಟ್ಸ್ ಅಷ್ಟೇ, ಅದು ಸ್ವಲ್ಪ ಕೂಡ್ಕೊಳ್ಳೋವರೆಗೂ ತುಂಬ ಹೊತ್ತು ಬಿಟ್ಬಿಟ್ರೆ ಏನಾಗುತ್ತೆ, ಯಾಕೆಂದರೆ ಸಾಲ್ಟ್ ಹಾಕಿರ್ತೀವಲ್ಲ ನೀರು ಬಿಟ್ಕೊಬಿಡುತ್ತೆ ಬೇಗನೆ. ಸೊ ಇಮಿಡಿಯೇಟ್ ಕೂಡ ಹಾಕ್ಬೋದು, ಇಲ್ಲಾಂತಂದ್ರೆ ಒಂದು 10 ಮಿನಿಟ್ಸ್ ಅದನ್ನು ನೆನೆಲಿಕ್ಕೆ ಬಿಟ್ಬಿಟ್ಟು ಮ್ಯಾರಿನೇಟ್ ಆಗಲಿಕ್ಕೆ. ಅದಾದಮೇಲೆ ನಾವು ತವದಲ್ಲಿ ನೋಡಿ ಒಂದು 2-3 ಸ್ಪೂನ್ ಅಷ್ಟೇ ನಾನು ಎಣ್ಣೆ ಹಾಕಿರೋದು, ಜಾಸ್ತಿ ಏನಿಲ್ಲ. ಸೊ ಅಷ್ಟು ಹಾಕ್ಬಿಟ್ಟು ನಾವು ಅದನ್ನು ಇವಾಗ ಹಾಕ್ಕೊತಾ ಹೋಗ್ಬೋದು. ಎಲ್ಲ ಒಂದು ಕಡೆಯಿಂದ ಜೋಡಿಸ್ಕೊಂಡು ಬಂದುಬಿಟ್ಟು ಕ್ಲೀನಾಗಿ ಒಂದ್ರ ಮೇಲೆ ಒಂದು ಇಡಬಾರ್ದು, ಯಾಕೆಂದರೆ ಬಾಯ್ಲ್ ಆಗಬೇಕಲ್ಲ. ಸೊ ಅದು ಬೇಗನೆ ಬಾಯ್ಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಇದ್ದರೆ ಇನ್ನೊಂದು ಟ್ರಿಪ್ ಹಾಕೋಬೋದು, ಅದೇನು ತೊಂದರೆ ಏನಿಲ್ಲ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗೂ ಬರುತ್ತೆ, ಮತ್ತು ಬಿಸಿನಲ್ಲಿ ತಿಂದರೆ ಅಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ರೀತಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಅದೊಂದು ಶೇಪ್ ಚೆನ್ನಾಗೂ ಕಾಣುತ್ತೆ. ಮತ್ತು ಇದನ್ನು ಕೆಲವರು ನಾನ್ ವೆಜ್ ತಿನ್ನದೇ ಇರೋರು ಇರ್ತಾರಲ್ಲ ನೋಡಿ, ಅವ್ರುಗಳೆಲ್ಲ ತುಂಬ ಜಾಸ್ತಿ ಮಾಡ್ತಾರೆ. ಮತ್ತು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅವರು ಫಿಶ್ ಅಂತಲೇ ಇದನ್ನು ಕನ್ಸಿಡರ್ ಮಾಡ್ತಾರೆ, ಬಾಳೆಕಾಯಿ ಫಿಶ್ ಅಂತ ಅಂದ್ಬಿಟ್ಟು. ನಾನು ಸುಮಾರು ಇದರಲ್ಲಿ ನಾನು ಚೆಕ್ಔಟ್ ಮಾಡಿದ್ದೀನಿ, ಆ ಥರನೇ ಹೇಳ್ತಾರೆ ಅವ್ರನ್ನ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ನೋಡಿ. ಆ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಮಕ್ಕಳಿಗೂ ಕೂಡ ಏನಿದೆ ಒಂದು ಕ್ಯೂರಿಯಾಸಿಟಿಯಿಂದ ಇಟ್ಕೊಂಡು ಅವ್ರು ತಿನ್ನಲಿಕ್ಕೆ ಕೂಡ ಚೆನ್ನಾಗಿ ಬರುತ್ತೆ. ಕೆಲವರು ನೋಡಿ ಹೀರೆಕಾಯಿ ಕೂಡ ತಿನ್ನಲ್ಲ. ಹೀರೆಕಾಯಿನಲ್ಲೂ ಆ್ಯಕ್ಚುಲಿ ಬಜ್ಜಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಹೀರೆಕಾಯಿದು ಸ್ವೀಟ್ ಕಂಟೆಂಟ್ ಇದೆಯಲ್ಲ, ಆ ಸ್ವೀಟ್ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹೀರೆಕಾಯಿನ ಸಮ್ಟೈಮ್ಸ್ ನಾವು ಆ ಥರ ತಿನ್ನಲಿಕ್ಕೆ ಕೆಲವರು ಇಷ್ಟಪಡಲ್ಲ. ಸೊ ಆವಾಗ ಏನು ಮಾಡಬೇಕು ಅಂತಂದರೆ ಅದನ್ನು ಸ್ವಲ್ಪ ಪೇಸ್ಟ್ ಥರನೂ ಮಾಡಿಬಿಟ್ಟು ನಾವು ಅದನ್ನು ಇದು ಕಡಲೆಬೇಳೆ ಹಿಟ್ಟಿರುತ್ತಲ್ಲ, ಸೊ ಆ ಪೌಡ್ರ್ ಜೊತೆ ಮಿಕ್ಸ್ ಮಾಡಿ ಅದನ್ನು ಕೂಡ ನಾವು ಬೋಂಡ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಾಂದರೆ ಹಂಗೇ ಹೀರೆಕಾಯಿ ಬಜ್ಜಿನೂ ಕೂಡ ಕೆಲವ್ರು ಮಾಡಿ ತಿಂತೀವಲ್ವ, ತುಂಬ ಟೇಸ್ಟ್ ಇರುತ್ತೆ. ಕೆಲವ್ರು ಹೀರೆಕಾಯಿನ ಹಂಗಂಗೆ ತಿನ್ನೋಕ್ಕೆ ಕೆಲವ್ರು ಇಷ್ಟಪಡಲ್ಲ ವೆಜಿಟೇಬಲ್ನ. ಸೊ ಆ ರೀತಿ ಮಾಡೋರ್ಗೆ ಏನು ಮಾಡಬೇಕು ಅಂದರೆ ನಾವು ಏನೇ ಇದ್ರೂ ಕೂಡ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಅದನ್ನು
ಸ್ವಲ್ಪ ಏನು ನೀರು ಹಾಕ್ತೀನಿ, ಸ್ವಲ್ಪ ತರಿಯಾಗಿದ್ರೂ ಪರವಾಗಿಲ್ಲ, ಪೇಸ್ಟ್ ಥರ ಮಾಡಿಬಿಟ್ಟು ನಾವು ಅದನ್ನು ಹಿಟ್ಟು ಜೊತೆ ಕಲಿಸ್ಕೊಂಡು ಏನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ನಾವು ಮಾಡೋದ್ರಿಂದನೂ ಕೂಡ ತುಂಬ ಟೇಸ್ಟ್ ಕೊಡ್ತವೆ ಕೆಲವೊಂದು ಬಜ್ಜಿಗಳು. ಸೊ ನೋಡಿ ಯಾವ ರೀತಿ ಆಗಿದೆ ಅಂತಂದ್ಬಿಟ್ಟು ಅಂದರೆ ಬ್ಯಾಕ್ ಸೈಡು ಫ್ರಂಟ್ ಎರಡು ಕಡೆಯೂ ನಾವು ಕರೆಕ್ಟಾಗಿ ಬಾಯ್ಲ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ನಾವು ಹದವಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಕೂಡ ಖಾರ ಏನು ಅಂಥದ್ದಿರಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಸಂಜೆ ಆದರೆ ಏನೋ ಒಂದು ಮಾಡ್ಕೊಡ್ತಾನೇ ಇರಬೇಕಲ್ಲ, ಹಾಗೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.